ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಒಂದು ಊರಿದೆ, ಆ ಊರಲ್ಲಿ ಮನೆಗಳಿದೆ, ಅಂಗಡಿಗಳಿದೆ. ಆದ್ರೆ ಯಾವುದೇ ಮನೆಗಳಲ್ಲಿ ಅಂಗಡಿಗಳಲ್ಲಿ ಬಾಕ್ಲಿಲ್ಲ. ಇದನ್ನ ನೀವು ನಂಬ್ತೀರಾ? ನಂಬಲೇಬೇಕು. ಹೌದು, ನಾನಿವತ್ತಿದ್ದೀನಿ ಶನಿ ಸಿಂಗನಾಪುರದಲ್ಲಿ. ನೋಡಿ, ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಚಪ್ಪಲಿ ಎಲ್ಲ ಇಡಕ್ಕೆ ಇಲ್ಲೇ ಫ್ರೀ ಸರ್ವಿಸ್ ಇರುತ್ತೆ. ಸೊ ಇಲ್ಲೇ ನೀವು ಚಪ್ಪಲಿ ಇಟ್ಟು ಹೋಗ್ಬೋದು. ಮತ್ತೆ ನಾನು ಹೇಗ್ ನಿಮ್ಗೆ ತೋರಿಸ್ತಿದ್ದೀನಲ್ಲ ಈಗ ಅಂಗಡಿಗಳು, ಇದು ಯಾವ ಅಂಗಡಿಗಳಿಗೂ ಬಾಕ್ಲಿಲ್ಲ. ನೋಡಿ ಬಾಕ್ಲಿಲ್ಲ, ಯಾವ ಅಂಗಡಿಗಳಿಗೂ ಬಾಕ್ಲೇ ಇಲ್ಲ ಇಲ್ಲಿ. ನೋಡಿ, ಮನೆಗಳಂತೆ ಇದಕ್ಕೂ ಬಾಕ್ಲಿಲ್ಲ. ಸೊ ಎಲ್ಲಾ ನೋಡಿ, ಅಂಗಡಿ ನಂಬರ್ಗಳು ಕೊಟ್ಟಿದ್ದಾರೆ ಅಷ್ಟೇ, ಯಾವ ಅಂಗಡಿಗಳಿಗೂ ಬಾಕ್ಲಿ ಇರೋದಿಲ್ಲ. ಒಂದು ಶಾಪ್ಗೂ ನಂಬರ್ ಕೊಟ್ಟಿದ್ದಾರೆ ಅಷ್ಟೇ, 7, 8, 12, 6, 5. ಆದ್ರೆ ಯಾವುದೇ ರೀತಿ ಡೋರ್ಗಳು ಇರೋದಿಲ್ಲ. ನೀವು ನೋಡ್ಬೋದು, ಒಳಗಡೆನೆ ತೋರಿಸ್ತೀನಿ ಬೇಕಂದ್ರೆ. ನೋಡಿ, कंपनी का काला अत्र अंदर चल के ना तुमको ನೋಡಿ ಇಲ್ಲಿ ಡೋರ್ ಹಾಕೋದಲ್ವಾ, ಇದು ಲಾಕ್ ಮಾಡೋಂಥದ್ದು ಇಲ್ಲಿಲ್ವೇ ಇಲ್ಲ. ಪ್ರತಿಯೊಂದಕ್ಕೂ ನಂಬರ್ ಇರುತ್ತೆ ಅಷ್ಟೇ. ಶಿರ್ಡಿಯಿಂದಾನೇ ನಮ್ಗೆ ಟಿಟಿ ಮತ್ತೆ ವ್ಯಾನ್ ಅವೈಲೇಬಲ್ ಇರುತ್ತೆ. 200 ರೂಪಾಯಿ ಆಗುತ್ತೆ. ಅವರೇ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ದರ್ಶನ ಮಾಡಿಸಿ ಕರ್ಕೊಂಡ್ ಹೋಗ್ತಾರೆ. ಈ ಊರಲ್ಲಿ ಯಾಕೆ ಮನೆಗಳಿಗಾಗ್ಲಿ ಅಂಗಡಿಗಳಿಗಾಗ್ಲಿ ಡೋರ್ಗಳಿಲ್ಲ ಅಂದ್ರೆ, ಸೊ ಇಲ್ಲಿನ ನಂಬಿಕೆ ಏನಂದ್ರೆ ಶನಿ ಮಹಾದೇವರು ಅವ್ರನ್ನೆಲ್ಲ ಕಾಪಾಡುತ್ತೆ ಅಂತ. ಯಾವುದೇ ರೀತಿ ಕಳ್ತನ, ಯಾವುದೇ ರೀತಿ ತೊಂದರೆ ಏನು ಆಗೋದಿಲ್ಲ, ಶನಿ ಮಹಾದೇವರು ಕಾಪಾಡ್ತಾರೆ ಅಂತ. ಸೊ ತುಂಬಾ ರೇರ್ ಕೇಸಲ್ಲಿ ಇಲ್ಲಿ ಕಳ್ತನಗಳಾಗಿರೋದು. ಸೊ ಕಳ್ತನಗಳಾಗಿದ್ರು ಕೂಡ ಅವರು ಊರ್ ಬಿಟ್ಟು ಹೋಗೋ ಸಮಯದಲ್ಲಿ, ಇಲ್ಲ ಅಂದ್ರೆ ಊರ್ ಬಿಡಕ್ಕೂ ಮುಂಚೆನೆ ಸಿಗಾಕೊಂಡಿದಾರಂತೆ, ಇಲ್ಲ ಅಂದ್ರೆ ಅವ್ರಿಗೆ ತೊಂದರೆಗಳಾಗಿದೆಯಂತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಶನಿ ಮಹಾದೇವರು ಕಾಪಾಡ್ತಾರೆ ಅನ್ಬಿಟ್ಟು ಯಾವುದೇ ರೀತಿ ಮನೆಗಳಿಗಾಗ್ಲಿ ಅಂಗಡಿಗಳಿಗಾಗ್ಲಿ ಬಾಕ್ಲುಗಳು ಇರೋದಿಲ್ಲ. ಸೊ ಇವಾಗ ಎಂಟ್ರೆನ್ಸ್ ಬಂದಿದ್ದೀನಿ, ನಿಮ್ಗೆ ಎಂಟ್ರೆನ್ಸ್ ತೋರಿಸ್ತೀನಿ. ಸೊ ನೀವು ನೋಡ್ತಿದ್ದೀರಲ್ಲ, ಇದೇ ಎಂಟ್ರೆನ್ಸ್ ದೇವಸ್ಥಾನ ಶನಿ ಸಿಂಗನಾಪುರ. ಇವತ್ತು ಶನಿವಾರ ಆಗಿರೋದ್ರಿಂದ ವಿಶೇಷ ದಿನ, ತುಂಬಾನೇ ಜನ ಇದ್ದಾರೆ. ಇಲ್ಲಿ ಎಣ್ಣೆ ಒಯ್ದ್ರೆ ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಡೈರೆಕ್ಟ್ ಶನಿ ಮಹಾದೇವರ ಮೂರ್ತಿಗೆ ಅಭಿಷೇಕವಾಗುತ್ತೆ. ನೀವೇ ಅಲ್ಲಿ ಹೋಗಿ ಎಣ್ಣೆ ಹಾಕ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಅದನ್ನ ಕೊಟ್ರೆ ನೀವು ಈ ತರ ಎಣ್ಣೆ ಹಾಕ್ಬೋದು. ಸುಮಾರು 150 ವರ್ಷಗಳ ಹಿಂದೆ ಈ ಊರಿನಲ್ಲಿ ಜೋರು ಮಳೆ ಪ್ರವಾಹ ಆಗಿತ್ತಂತೆ. ಆಗ ಒಂದು ಕಲ್ಲು ನದಿಲಿ ತೇರ್ಕೊಂಡ್ ಬರ್ತಿತ್ತಂತೆ. ಅದನ್ನ ಕುರಿ ಕಾಯೋ ಹುಡುಗರು ನೋಡ್ಬಿಟ್ಟು ಅದನ್ನ ನೋಡಿ ಅದಕ್ಕೆ ಏಟಾಕಿ ಅದನ್ನ ಚೂರ್ ಮಾಡ್ತಾರೆ, ಅಂದ್ರೆ ಅದನ್ನ ಮುರಿತಾರೆ. ಅವಾಗ ಆ ಕಲ್ಲಲ್ಲಿ ರಕ್ತ ಬರ್ತಿತ್ತಂತೆ. ಸೊ ಆ ರಕ್ತ ನೋಡಿ ಹಿರೀಕರು ಇದ್ರಲ್ಲೇನೋ ಮಹತ್ವ ಇದೆ, ಈ ಕಲ್ಲಲ್ಲಿ ಏನೋ ಮಹತ್ವ ಇದೆ ಅನ್ಬಿಟ್ಟು ಪೂಜೆ ಮಾಡಕ್ ಶುರು ಮಾಡ್ತಾರೆ. ಸೊ ಅದಾದ್ಮೇಲೆ ಒಂದು ದಿನ ಒಬ್ರು ಹಿರೀಕರ ಕನ್ಸಲ್ಲಿ ಶನಿ ಮಹಾದೇವರು ಬಂದು, ನಾನು ಈಗ ಕಲ್ಲೊಳಗಡೆನೆ ಇದೀನಿ ಅಂತ ಹೇಳ್ತಾರಂತೆ. ಸೊ ಅದಾದ್ಮೇಲೆ ಈ ಕಲ್ಲನ್ನ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಇದಕ್ಕೆ ತುಂಬಾನೇ ಗರ್ಭಗುಡಿಗಳು ಎಲ್ಲವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ, ಯಾವ್ದು ನಿಲ್ತಿರೋದಿಲ್ಲ. ಅದಾದ್ಮೇಲೆ ಪಕ್ಕದಲ್ಲೇ ಇರೋ ಬೇವಿನ ಮರ ಕೂಡ ದೊಡ್ಡದಾದ್ರೆ ಇದಕ್ಕೆ ಕೊಡುತ್ತೆ ಅಂತ ಅನ್ಕೊಂತಾರೆ. ಅದಕ್ಕೋಸ್ಕರನೇ ಯಾವುದೇ ವಿಗ್ರಹ ಮತ್ತೆ ದೇವಸ್ಥಾನ ಮಾಡದೆ ಹೀಗೇನೆ ದೇವರನ್ನ ಪೂಜೆ ಮಾಡ್ತಾರೆ.
ಫುಲ್ಲು ಜನ 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 ಶನಿವಾರ ಆಗಿರೋದ್ರಿಂದ ತುಂಬಾನೇ ಜನ. ಮತ್ತೆ ಇನ್ನೊಂದೇನಂದ್ರೆ ಈ ದೇವಸ್ಥಾನಕ್ ಬಂದ್ರೆ ಯಾರು ಕೂಡ ತಲೆ ತೆಗ್ಸಿ ನಮಸ್ಕಾರ ಮಾಡಬಾರ್ದಂತೆ. ಯಾಕಂದ್ರೆ ಶನಿ ದೇವರನ್ನ ಏನಂತೀವಿ, ಅವ್ರೇನಾದ್ರು ಎಗ್ಲೇರಿದ್ರೆ ತುಂಬಾನೇ ಕಷ್ಟ ಬರುತ್ತೆ ನಮ್ಗೆ ಲೈಫ್ ಅಲ್ಲಿ ಅಂತ ಹೇಳ್ತೀವಿ. ಸೊ ಇಲ್ಲಿ ತಲೆಬಾಗಿ ನಾವು ನಮಸ್ಕಾರ ಮಾಡಿದಾಗ ಅವರು ನಮ್ ಎಗ್ಲೇರ್ತಾರೆ ಅನ್ನೋದೊಂದು ಅರ್ಥ. ಸೊ ಅದ್ರ ಪಕ್ಕದಲ್ಲೇ ಶನಿ ದೇವರ ಪಕ್ಕದಲ್ಲೇನೆ ನೀವು ಆಂಜನೇಯ ವಿಗ್ರಹ ನೋಡ್ಬೋದು. ಸೊ ಆಂಜನೇಯ ವಿಗ್ರಹ ಏನಕ್ಕೆ ಇಟ್ಟಿದ್ದಾರೆ ನಿಮಗೆ ಗೊತ್ತಾ? ಒಂದ್ ಸತಿ ಶನಿ ಮಹಾದೇವರು ಮತ್ತೆ ಆಂಜನೇಯ ಸ್ವಾಮಿ ಇಬ್ರು ಯುದ್ಧ ಮಾಡ್ತಾರೆ. ಆ ಟೈಮ್ ಅಲ್ಲಿ ಆಂಜನೇಯ ಸ್ವಾಮಿ ಶನಿ ಮಹಾದೇವ್ರನ್ನ ತನ್ನ ಬಾಲದಿಂದನೇ ಸುತ್ಕೊಂಡಾಗ ಆಂಜನೇಯ ಹೇಳುತ್ತೆ ಶನಿ ಮಹಾದೇವರಿಗೆ, ನೀನು ನನ್ನ ಬಾಲ ಬಿಡಿಸ್ಕೋ ಸಾಕು ಅಂತ. ಸೊ ಬಿಡಿಸ್ಕೊಳಕ್ಕೆ ತುಂಬಾನೇ ಟ್ರೈ ಮಾಡುತ್ತೆ, ಆಗಲ್ಲ. ಇನ್ನೇನು ಜೀವ ಹೋಗೋ ಟೈಮ್ ಅಲ್ಲಿ ಶನಿ ಮಹಾದೇವರಿಗೆ ಆಂಜನೇಯ ಸ್ವಾಮಿ ತನ್ನ ಬಾಲನ ಬಿಡಿಸುತ್ತೆ. ಸೊ ಅವಾಗ ಶನಿ ಮಹಾದೇವರು ಹೇಳ್ತಾರೆ ಆಂಜನೇಯ ಸ್ವಾಮಿಗೆ, ನಿನ್ನ ಭಕ್ತಾದಿಗಳು ಯಾರೇ ಇದ್ರು ನಾನು ಅವ್ರು ಎಗ್ಲೇ ಇರಲ್ಲ, ಅವ್ರು ಕಷ್ಟಗಳು ಕೊಡಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಶನಿ ಮಹಾದೇವರ ಪಕ್ಕ ಆಂಜನೇಯ ಸ್ವಾಮಿಯ ಮೂರ್ತಿ ಇಟ್ಟಿದ್ದಾರೆ. ಸೊ ಇದಿಷ್ಟು ಇಲ್ಲಿನ ಕತೆ. ಹೋಟೆಲ್ಗಳಿಗೂ ಡೋರ್ ಇಲ್ವಲ್ಲ ಗುರು, ನೋಡಿ ಹೋಟೆಲ್ಗೂ ಡೋರ್ ಇಲ್ಲ. ನೋ ಡೋರ್ ಫಾರ್ ಹೋಟೆಲ್ ಆಲ್ಸೋ. ನೋಡಿ ಈ ಚಿಕ್ಕ ಅಂಗಡಿಗೂ ಕೂಡ ಇಲ್ವಲ್ಲ ಗುರು ಡೋರು. ನೋಡಿ ಡೋರೇ ಇಲ್ಲ, ಕ್ಲೋಸೇ ಇಲ್ಲ. ಐಟಮ್ಸ್ ಎಲ್ಲ ಹಂಗೆ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ನೋಡಿದ್ರಲ್ಲ, ಅಲ್ಲ ನಮ್ಮ ಬೆಂಗಳೂರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಒಂದೊಂದ್ ಮನೆಗೆ ಎರಡೆರಡು ಡೋರು, ಅದು ಇಷ್ಟಿಷ್ಟಪ್ಪ ಡೋರು, ಅದ್ರ ಪಕ್ಕದಲ್ಲಿ ಒಂದ್ ಗೇಟು, ಇದನ್ನೆಲ್ಲ ಹಾಕಿಸ್ತೀವಿ. ಈ ಊರಲ್ಲಿ ಮನೆಗಳಿಗಾಗ್ಲಿ ಅಂಗಡಿಗಳಿಗಾಗ್ಲಿ ಯಾವ್ದಕ್ಕೂ ಡೋರೇ ಇಲ್ಲ. ಸೊ ಆ ನಂಬಿಕೆ ನೋಡಿ ಹೆಂಗಿದೆ ದೇವರ ಮೇಲೆ ನಂಬಿಕೆ. ಸೊ ದೇವ್ರ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ.